ನಮಸ್ಕಾರ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಏಕಾಏಕಿ ಹರಿದಾಡ್ತಾ ಇದ್ದಾವೆ ಆಡಿಯೋ ಕ್ಲಿಪ್ಗಳು. ದೇವರಾಜೇಗೌಡ ಶಿವರಾಮೇಗೌಡ ಸಂಭಾಷಣೆ ಎನ್ನಲಾದ ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈ ವಿಡಿಯೋ ವೈರಲ್ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಆಡಿಯೋ ಕ್ಲಿಪ್ಗಳು ಹರಿದಾಡ್ತಾ ಇದೆ. ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಸಂಭಾಷಣೆ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ, ಪೆನ್ ಡ್ರೈವ್ ವೈರಲ್ ಸಂಬಂಧಪಟ್ಟಂತಹ ಸಂಭಾಷಣೆ ಈ ಆಡಿಯೋದಲ್ಲಿದೆ. ವಿಡಿಯೋ ವೈರಲ್ ಮಾಡಿದ ಕುರಿತಂತೆ ಇಬ್ಬರ ನಡುವೆ ಸಂಭಾಷಣೆ ಆಗಿರುವಂತಹ ಆಡಿಯೋ ವೈರಲ್ ಆಗಿದೆ. ದೇವರಾಜೇಗೌಡ ಮತ್ತು ಶಿವರಾಮೇಗೌಡ ಸಂಭಾಷಣೆ ಅಂತ ಹೇಳಲಾಗ್ತಾ ಇರುವಂತಹ ಆಡಿಯೋ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಈ ಮೂಲಕವಾಗಿ ವಿಡಿಯೋ ವೈರಲ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ಜಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಜಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನೋಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನು ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ಜಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ, ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿದ್ವಲ್ಲ ಜಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ, ನನಗೆ ಬಿಡ್ಡಿಕ್ಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಕ್ ಮಾಡಿ ಹಾಸನದಲ್ಲಿ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ, ರಾಂಗ್ ರೈಟ್ ಅನ್ನೋಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ, ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್, ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಮಕ್ಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ. ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ. ಇವಾಗ ಏನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರತ್ ಲೈವ್ ನಲ್ಲಿದ್ದಾರೆ. ಶರತ್, ಮೊನ್ನೆ ತಾನೇ ದೇವರಾಜೇಗೌಡ ಪೊಲೀಸ್ ವ್ಯಾನ್ ನಲ್ಲಿ ಕೂತ್ಕೊಂಡು ಗಂಭೀರ ಆರೋಪ ಮಾಡಿದ್ರು, 100 ಕೋಟಿ ಆಫರ್ ಮಾಡಿದ್ರು, 4 ಜನ ಸಚಿವರನ್ನ ನೇಮಕ ಮಾಡಿದ್ರು, ಒಂದು ಟೀಮ್ ಕಟ್ಟಿದ್ದಾರೆ ಅಂತ ಡಿ.ಕೆ. ಶಿವಕುಮಾರ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಈಗ ಇಂಥದ್ದೊಂದು ಆಡಿಯೋ ವೈರಲ್ ಆಗಿದೆ. ಈ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅಂತ? ಅರುಣ್, ಈ ಪೆನ್ ಡ್ರೈವ್ ವೈರಲ್ ಪ್ರಕರಣ ದಿನಕ್ಕೊಂದು ಟ್ವಿಸ್ಟ್, ದಿನಕ್ಕೊಂದು ಆಡಿಯೋ, ದಿನಕ್ಕೊಂದು ಹೇಳಿಕೆಗಳು ಕೂಡ ಸಿಗ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಈಗ ಮತ್ತೊಂದು ಸಾಮಾಜಿಕ ಜಾಲತಾಣದಲ್ಲಿ ಇಂಥದ್ದೊಂದು ಸಂಭಾಷಣೆ ವೈರಲ್ ಆಗ್ತಿದೆ. ಆ ಸಂಭಾಷಣೆ ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಅವ್ರದ್ದು ಅಂತ ಹೇಳಲಾಗ್ತಾ ಇದೆ. ಅವ್ರದ್ದೇ ಅಂತ ನಿಖರತೆಯನ್ನು ಈಗ ತನಿಖೆ ನಡೆಸ್ತಾ ಇರುವಂಥ SIT ಟೀಮ್ ಮಾತ್ರನೇ ಅಧಿಕೃತಗೊಳಿಸಬೇಕು, ಅಥವಾ ಶಿವರಾಮೇಗೌಡ ಅಥವಾ ದೇವರಾಜೇಗೌಡ ಅವರು ಸ್ಪಷ್ಟಪಡಿಸಬೇಕು ಇದು ನಮ್ಮದೇನಾ, ನಮ್ಮ ಸಂಭಾಷಣೆನಾ ಅಂತ. ಆದರೆ ಈಗ
ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಈಗ ಮೊನ್ನೆ ಅಷ್ಟೇ ಈಗಾಗಲೇ ಜೈಲಲ್ಲಿರುವಂತಹ ದೇವರಾಜೇಗೌಡ ಹೇಳೋ ಪ್ರಕಾರ ಅವರು ಕೂಡ ಒಂದಿಷ್ಟು ಹೋಗೋ ಮುನ್ನ ಒಂದಿಷ್ಟು ಆಡಿಯೋ ಸಂಭಾಷಣೆಯನ್ನು ಬಿಟ್ಟಿದ್ದರು. ತದನಂತರ ಈಗ ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದಿಷ್ಟು ಕ್ಲಿಪ್ಪಿಂಗ್ಗಳು ಕೂಡ ಹರಿದಾಡ್ತಾ ಇದೆ. ಇವತ್ತಿನ ಕ್ಲಿಪ್ಪಿಂಗಲ್ಲಿ ಪ್ರಮುಖ ಈಗ ನಮಗೆ ಅಂದರೆ ಪ್ಲೇ ಆಗ್ತಿರುವಂಥ ಕ್ಲಿಪ್ಪಿಂಗ್ನಲ್ಲಿ ಪ್ರಮುಖ ಅಂಶ ಎಲ್.ಆರ್. ಶಿವರಾಮೇಗೌಡ ಮತ್ತು ದೇವರಾಜೇಗೌಡ ಏನು ಮಾತಾಡ್ತಾ ಇದ್ದಾರೆ, ಅವರ ಇಬ್ಬರ ಸಂಭಾಷಣೆಯಲ್ಲಿ ಕುಮಾರಸ್ವಾಮಿ ಬಗ್ಗೆ ಮಾತನಾಡ್ತಾರೆ. ಅಂದರೆ ಈ ಆಡಿಯೋ ಪ್ರಕರಣ, ಈ ವೈರಲ್ ಪ್ರಕರಣದಲ್ಲಿ ಕುಮಾರಸ್ವಾಮಿ ಹೆಸರನ್ನು ಹೇಳುವ ಒಂದು ಸಲಹೆಯನ್ನು ಎಲ್.ಆರ್. ಶಿವರಾಮೇಗೌಡ ಕೊಡ್ತಾರೆ. ಸೊ ಇದ್ರ ಸತ್ಯಾಸತ್ಯ ತಿಳಬೇಕು. ನಾನು ಆಗಲೇ ಹೇಳ್ತಾ ಇದ್ದೆ, ಈ ಆಡಿಯೋ ಕ್ಲಿಪ್ಪಿಂಗು ದಿನಕ್ಕೆ ಒಂದು ಟ್ವಿಸ್ಟ್, ದಿನಕ್ಕೆ ಒಂದು ಆಡಿಯೋಗಳು ಬರ್ತಾ ಇದೆ. ಯಾವುದು ಸತ್ಯ ಯಾವುದು ಸುಳ್ಳು ಈಗಾಗಲೇ ಎಲ್.ಆರ್. ಶಿವರಾಮೇಗೌಡ ಹೇಳ್ತಾ ಇದ್ರು, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಆಡಿಯೋ ಕ್ಲಿಪ್ಗಳು ಕಟ್ ಆಗಿದ್ದಾವೆ ಅಂತ ಇವತ್ತು ಬೆಳಿಗ್ಗೆ ಸುದ್ದಿಗೋಷ್ಠಿಯನ್ನು ನಡೆಸಿದ್ರು. ಮೊನ್ನೆಯೂ ಕೂಡ ಇದೇ ರೀತಿ ಅವರ ವಿರುದ್ಧ ಕೇಳಿಬಂದಂಥ ಸಂಭಾಷಣೆ ವಿರುದ್ಧ ಮಾತನಾಡ್ತಾ ಹೇಳ್ತಾ ಇದ್ರು, ಇದು ಕಟ್ ಮಾಡಿ ಪ್ಲೇ ಮಾಡ್ತಾ ಇದ್ದಾರೆ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ. ಅದರ ಹೇಳಿಕೆ ಬೆನ್ನಲ್ಲೇ ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಮತ್ತೊಂದಿಷ್ಟು ಆಡಿಯೋ ಕ್ಲಿಪ್ಗಳು ಬರ್ತಾ ಇದೆ ಅವರಿಬ್ಬರ ಸಂಭಾಷಣೆ ನಡುವೆ. ಅದು ಅವ್ರದ್ದೇನಾ, ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಈಗಾಗಲೇ ಹೇಳಿದರು. ಆದರೆ ಈಗ ಅವ್ರದ್ದೇ ಎನ್ನಲಾದ ಆಡಿಯೋ ಕ್ಲಿಪ್ಪಿಂಗ್ಗಳು ಮತ್ತೆ ಬರ್ತಾ ಇದೆ. ಇದರಲ್ಲಿ ಹಲವು ಅಂಶಗಳನ್ನು ಕೂಡ ಅವ್ರು ಮಾತನಾಡಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲಿ ಕುಮಾರಸ್ವಾಮಿ ಅವರೇ ಇದನ್ನು ಮಾಡಿಸಿದ್ರು ಅಂತ ಹೇಳುವ ಒಂದು ಅಂಶ, ಗಂಭೀರವಾದಂಥ ಅಂಶ ಬೆಳಕಿಗೆ ಬಂದಿರುವಂಥದ್ದು. ಗೊತ್ತಿಲ್ಲ ಇದು ಯಾವ ಮಟ್ಟಕ್ಕೆ ಎಲ್ಲಿ ತನಕ ಹೋಗುತ್ತೆ ಅಂತ. ದಿನಕ್ಕೆ ಒಂದು ಹೇಳಿಕೆಗಳು ಬರ್ತಾ ಇದೆ, ದಿನಕ್ಕೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಬರ್ತಾ ಇದೆ. ಇನ್ನು ಯಾವ ಮಟ್ಟಕ್ಕೆ ಎಲ್ಲಿ ತನಕ ಹೋಗುತ್ತೆ ಗೊತ್ತಿಲ್ಲ. ಇವೆಲ್ಲವೂ ಆಗಬೇಕು ಅಂದರೆ, ಈ ಎಲ್ಲವೂ ಸತ್ಯಾಸತ್ಯ ತಿಳ್ಕೋಬೇಕು ಅಂದರೆ ಈಗ ಈ ಪ್ರಕರಣವನ್ನು SIT ಏನು ತನಿಖೆ ನಡೆಸ್ತಾ ಇದೆ, ಈ ಆಡಿಯೋ ಕ್ಲಿಪ್ಪಿಂಗ್ಗಳದ್ದು ಕೂಡ ಸತ್ಯಾಸತ್ಯತೆಯನ್ನು ಅವರೇ ಅದನ್ನು ದೃಢಪಡಿಸಬೇಕಾಗಿದೆ. FSL ರಿಪೋರ್ಟ್ ಮಾಡ್ತಾರೋ ಆ ಥರ ಏನು ಮಾಡ್ತಾರೋ ಗೊತ್ತಿಲ್ಲ. ನಿಜವಾಗ್ಲೂ ಈ ಸಂಭಾಷಣೆ ಆಗಿದ್ದೆ, ಅದರಲ್ಲಿ ಸಾಕಷ್ಟು ಆರೋಪ ಪ್ರತ್ಯಾರೋಪಗಳು ಕೂಡ ನಡೀತಾ ಇರುತ್ತೆ, ಈಗಾಗಲೇ ನಡೀತಾ ಇದೆ. ಅದರಲ್ಲಿ ಈಗ ಕುಮಾರಸ್ವಾಮಿ ಅವರೇ ಈ ಆಡಿಯೋವನ್ನು ಮಾಡಿದ್ರು ಅಂತ ಹೇಳಿಕೆಯನ್ನು ಕೊಡು SIT ಮುಂದೆ ಅಂತ ಹೇಳ್ತಾರಲ್ಲ. ಸೊ ಇದು ನನ್ನ ಪ್ರಕಾರ ಇದು ಸಾಕಷ್ಟು ರಾಜಕೀಯವಾಗಿಯೂ ಕೂಡ ದೊಡ್ಡ ಪರಿಣಾಮ ಬೀಳುವಂಥ ಎಲ್ಲ ಸಾಧ್ಯತೆ ಇದೆ. ಈಗಾಗಲೇ ಈ ವಿಡಿಯೋ ಹಂಚಿಕೆದಾರರು ಯಾರು ಅಂತ ಸಾಕಷ್ಟು ದಿನಗಳಿಂದ ಪ್ರಶ್ನೆಗಳನ್ನು ಮಾಡ್ತಾ ಇದ್ರು. ಇದರ ಬೆನ್ನಲ್ಲೇ ಈ ಸಂಭಾಷಣೆಯಲ್ಲಿ ಈ ಅಂಶ ಕೇಳಿ ಬರ್ತಾ ಇದೆ. ಇದನ್ನು ವೈರಲ್ ಮಾಡಿಸಿದ್ದು ಕುಮಾರಸ್ವಾಮಿನೇ ಅಂತ ಹೇಳುವ ಒಂದು ಸಂಭಾಷಣೆ ಇದೆಯಲ್ಲ, ಇದು ಒಂದು ರೀತಿ ನೆಕ್ಸ್ಟ್ ರಾಜಕೀಯ ತಿರುವು ಪಡ್ಕೊಳ್ಳುವಂಥ ಎಲ್ಲ ಸಾಧ್ಯತೆ ಇದೆ. ಅದರಲ್ಲಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗು, ಸರ್ಕಾರ ಇವರ ವಿರುದ್ಧ ಬಿಗಿ ಮಾಡಲಿಕ್ಕೆ ತಯಾರಿದೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಈಗ ಕುಮಾರಸ್ವಾಮಿ ಅವರು ತಮ್ಮ ಬಗ್ಗೆ ಮಾತನಾಡಿರೋದಕ್ಕೆ ಅವರು ಇದನ್ನು ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತಾರೋ ಗೊತ್ತಿಲ್ಲ. ಇವತ್ತಷ್ಟೇ ಬೆಳಿಗ್ಗೆ ಎಲ್.ಆರ್. ಶಿವರಾಮೇಗೌಡ ಮಾತನಾಡ್ತಾ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಆ ಆಡಿಯೋದಲ್ಲಿ ಕಟ್ ಮಾಡಿದ್ದಾರೆ, ಆ ಥರದ್ದೆಲ್ಲ ಅಂಶಗಳನ್ನು ಹೇಳಿದರು. ಅವರ ಸುದ್ದಿಗೋಷ್ಠಿ ಆದ ಮೇಲೆ ಈಗ ಈ ಸಾಮಾಜಿಕ ಜಾಲತಾಣದಲ್ಲಿ ಈ ಆಡಿಯೋಗಳು ವೈರಲ್ ಆಗ್ತಾ ಇರುವಂಥದ್ದು ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ, ಇನ್ನು ಮತ್ತೆ ಯಾವ ಸಂಭಾಷಣೆಗಳು ಬರುತ್ತೆ ಗೊತ್ತಿಲ್ಲ. ದಿನಕ್ಕೆ ಒಂದು ಹೇಳಿಕೆಗಳು ಕೂಡ ಬರ್ತಾ ಇದೆ. DK ಶಿವಕುಮಾರ್ ಅವರು ಕೂಡ ಸುದ್ದಿಗೋಷ್ಠಿಯನ್ನು ಮಾಡಿಸಿ, ನನಗೂ ಇದಕ್ಕೂ ಸಂಬಂಧ ಇಲ್ಲ, ಒಂದು ವೇಳೆ ಆ ಥರದ ಅವರ ಬಳಿ ಏನಾದರೂ ಆರೋಪಗಳಿದ್ದರೆ ಅದನ್ನು ಲೋಕಾಯುಕ್ತಕ್ಕೆ ಕೊಡಲಿ ಅಂತ DCM DK ಶಿವಕುಮಾರ್ ಕೂಡ ಹೇಳಿದರು. ಗೊತ್ತಿಲ್ಲ ಈಗ ಇನ್ನು ಈ ಪ್ರಕರಣದಲ್ಲಿ ಮತ್ತೆ ಯಾರ ಹೆಸರುಗಳು ಬರುತ್ತೆ ಅಂತ. ಆದರೆ ಇವತ್ತಿನ ಅವರ ಇಬ್ಬರ ಎನ್ನಲಾದಂಥ ಸಂಭಾಷಣೆಯಲ್ಲಿ ಪ್ರಮುಖವಾಗಿ ಕುಮಾರಸ್ವಾಮಿಯವರ ಹೆಸರು ಕೂಡ ಉಲ್ಲೇಖ ಆಗಿದೆ, ಅವರೇ ಮಾಡಿಸಿದ್ದಾರೆ ಅಂತ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ಇದುವರೆಗೂ ಕೂಡ ಯಾರು ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಈ ಕ್ಲಿಪ್ಪಿಂಗ್ಸ್ಗೆ ಸಂಬಂಧಪಟ್ಟಾಗೆ. ಈ ಹಿಂದೆಯೂ ಕೂಡ ದೇವರಾಜೇಗೌಡ ಬಿಟ್ಟಂಥ ಸಂದರ್ಭದಲ್ಲಿ ಅದನ್ನು ಕಟ್ ಮಾಡಿ ಬಿಟ್ಟಿದ್ದಾರೆ ಅಂತ ಎಲ್.ಆರ್. ಶಿವರಾಮೇಗೌಡ ಹೇಳಿದರು. ಆದರೆ ಈಗ ಮತ್ತೊಂದು ಹೊಸ ಸಂಭಾಷಣೆ ಹರಿದಾಡ್ತಾ ಇದೆ. ಇದಕ್ಕೆ ಇನ್ನೂ ಕೂಡ ಯಾರು ಕೂಡ ಕ್ಲಿಪ್ಪಿಂಗ್ಸ್ ಕೊಟ್ಟಿಲ್ಲ. ಇನ್ನು ಈ ಪ್ರಕರಣ ಯಾವ ಹಂತಕ್ಕೆ ಹೋಗುತ್ತೆ, ಇನ್ನೂ ಏನೇನು ಕ್ಲಿಪ್ಪಿಂಗ್ಸ್ಗಳು ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು. ಅರುಣ್, ಓಕೆ ಶರತ್, ಈಗ ವೈರಲ್ ಆಗ್ತಾ ಇರುವಂತಹ ಆಡಿಯೋಗಳು, ವೈರಲ್ ಆಗಿರುವಂತಹ ಆಡಿಯೋಗಳು ಈ ಪ್ರಕರಣದಲ್ಲಿ ಪ್ರಮುಖವಾದಂತಹ ಸಾಕ್ಷಿ ಆಗುತ್ತಾ ಹೇಗೆ? ಅರುಣ್, ನಾನು ಆಗಲೇ ಹೇಳಿದಾಗೆ ಈ ಪ್ರಕರಣವನ್ನು ಈಗಾಗಲೇ SIT ತನಿಖೆ ಮಾಡ್ತಾ ಇದೆ. ಪ್ರತಿಯೊಂದು ಕೂಡ ಆಡಿಯೋ ಹೊರಗಡೆ ಬಂದ ತಕ್ಷಣ ಅದೇ ಸತ್ಯ, ಅದೇ ನಿಖರತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಅದು FSL ರಿಪೋರ್ಟ್ನ ತೆಗೆದುಕೊಳ್ಬೇಕಾಗತ್ತೆ. ಈಗಾಗಲೇ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆಯೂ ಕೂಡ ಸಾಕಷ್ಟು ಆಡಿಯೋ ಸಂಭಾಷಣೆಗಳನ್ನು ನಾವು ಕೇಳಿದ್ದೀವಿ. ಸೊ ಅದನ್ನು FSL ರಿಪೋರ್ಟ್ನ ಅಧಿಕೃತವಾಗಿ ದೃಢಪಡಿಸಿದ ನಂತರವೇ ಅದು ಸತ್ಯಾಸತ್ಯತೆಯನ್ನು ತಿಳ್ಕೊಳ್ಬೇಕಾಗತ್ತೆ. ಈಗ ಈ ಪ್ರಕರಣದಲ್ಲಿ ಇದು ಎರಡೇ ಆಡಿಯೋ ಕ್ಲಿಪ್ಪಿಂಗ್ ಅನಿಸುತ್ತೆ. ಮೊದಲು ಕೂಡ ಅವರೇ ಸುದ್ದಿಗೋಷ್ಠಿಯನ್ನು ನಡೆಸಿ ಆಡಿಯೋ ಕ್ಲಿಪ್ಪಿಂಗ್ ದೇವರಾಜೇಗೌಡರು ಕೊಟ್ಟು ಹೋಗಿದ್ರು. ಸೊ ತದನಂತರ ಅದಕ್ಕೂ ಇನ್ನೂ ಕೂಡ ಅಧಿಕೃತವಾಗಿ ನಂದಲ್ಲ, ಅದನ್ನು ಕಟ್ ಮಾಡಿದ್ದಾರೆ ಅಂತ ಎಲ್.ಆರ್. ಶಿವರಾಮೇಗೌಡರು ಹೇಳಿದರು. ಇದೀಗ ಮತ್ತೊಂದು ಸಂಭಾಷಣೆ ಬಂದಿದೆ. ಸೊ ನಾನು ಆಗಲೇ ಹೇಳಿದಾಗೆ ಇವೆಲ್ಲವನ್ನೂ ಕೂಡ
ಕೂಲಂಕುಷವಾಗಿ ಪರಿಗಣಿಸಬೇಕು ಅಂದರೆ ಇದನ್ನು SIT ಅವರು FSL ರಿಪೋರ್ಟ್ನ ಮಾಡಿ ಸಂಭಾಷಣೆಗಳನ್ನು ಇದು ಮಾಡಬೇಕಾಗತ್ತೆ. ಯಾರ್ಯಾರು ಅವರಿಬ್ಬರು ಏನು ಮಾತಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅವರಿಬ್ಬರನ್ನು ಕರೆಸಿ ವಿಚಾರಣೆನ ಮಾಡಬೇಕಾಗತ್ತೆ. ಕೆಲವೊಂದು ಪ್ರಕರಣದಲ್ಲಿ ಆಡಿಯೋ ಕ್ಲಿಪ್ಪಿಂಗ್ಸ್ ನಿಲ್ಲಲ್ಲ ಅನ್ನೋ ಮಾತು ಕೂಡ ಬೇರೆ ಬೇರೆ, ಈ ಪ್ರಕರಣ ಅಂತಲ್ಲ, ಬೇರೆ ಬೇರೆ ಪ್ರಕರಣಗಳಲ್ಲಿ ಆಡಿಯೋ ಕ್ಲಿಪ್ಪಿಂಗ್ಸ್ ಅದು ಮರ್ಜ್ ಮಾಡಿದ್ದಾರೆ, ಈ ಥರದ ಆರೋಪಗಳು ಕೂಡ ಕೇಳಿ ಬಂದಿದೆ. ಸೊ ಹಾಗಾಗಿ FSL ರಿಪೋರ್ಟನ್ನು ಮರೆ ಹೋಗ್ತಾರೆ ತನಿಖಾಧಿಕಾರಿಗಳು ಕೂಡ. ಇಲ್ಲೂ ನನಗನ್ಸಿದ ಮಟ್ಟಿಗೆ ಈ ರೀತಿ ಆಡಿಯೋಗಳು, ಏಕೆಂದರೆ ಗಂಭೀರವಾದ ಅಂಶಗಳನ್ನು ಇವತ್ತಿನ ಈಗ ಹರಿದಾಡ್ತಿರುವ ಸಂಭಾಷಣೆಯಲ್ಲಿ ಕೇಳಿ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಅದನ್ನು FSL ರಿಪೋರ್ಟ್ಗೆ ಕಳಿಸುವಂಥ ಎಲ್ಲ ಸಾಧ್ಯತೆ ಇದೆ. ಇಲ್ಲ ಅಂತಂದರೆ ಪ್ರಮುಖವಾಗಿ ಕುಮಾರಸ್ವಾಮಿ ಅವರೇ ಅದನ್ನು ಒತ್ತಾಯಿಸುವಂಥ ಸಾಧ್ಯತೆಯೂ ಕೂಡ ಇದೆ. ಇದನ್ನು ಸತ್ಯಾಸತ್ಯತೆಯನ್ನು ಪರಿಗಣಿಸಬೇಕು ತನಿಖಾಧಿಕಾರಿಗಳು ಅಂತ. ಈಗ ಹರಿದಾಡ್ತಾ ಇರುವಂಥ 2 ಕ್ಲಿಪ್ಪಿಂಗ್ಸ್, ಇವತ್ತಿನ ಈ ಆಡಿಯೋ ಕ್ಲಿಪ್ಸ್ ಇರ್ಬೋದು, ಕಳೆದ 2-3 ದಿನಗಳ ಹಿಂದೆ ಅಷ್ಟೇ ಬಿಡುಗಡೆ ಮಾಡಿದಂಥ ಆಡಿಯೋ ಕ್ಲಿಪ್ಪಿಂಗ್ಸ್ಗಳಿರ್ಬೋದು, ಅವೆರಡನ್ನೂ ಕೂಡ ಸತ್ಯಾಸತ್ಯತೆ ತಿಳ್ಕೊಳ್ಳಿಕ್ಕೆ FSL ರಿಪೋರ್ಟ್ಸ್ ಮಾಡುವಂಥ ಎಲ್ಲ ಸಾಧ್ಯತೆಯೂ ಕೂಡ ಇರುವಂಥದ್ದು. ತದನಂತರ FSL ರಿಪೋರ್ಟ್ ಆದಮೇಲೆ ಇದು ನಿಜವಾದ ಆಡಿಯೋನ, ಮರ್ಜ್ ಆಡಿಯೋನ, ಈ ಥರದ್ದು ನಾವು ವ್ಯಾಖ್ಯಾನಿಸ್ಬೋದಾಗಿದೆ. ಈಗಿರೋ ಮಾಹಿತಿ ಪ್ರಕಾರ ಅದಕ್ಕೆ ಹೇಳ್ತಾರೆ ಅವ್ರದ್ದು ಎನ್ನಲಾದ ಅಂತ ನಾವನ್ನ ಉಪಯೋಗಿಸ್ತಾ ಇದ್ದೀವಿ. ಅಧಿಕೃತವಾಗಿ ಬಂದ ಮೇಲೆ ಅಧಿಕೃತವಾಗಿ ಅವರು ಅಥವಾ ಈಗ ಎಲ್ಲರೂ ಶಿವರಾಮೇಗೌಡ ಹೇಳಬೇಕು ಅಥವಾ ದೇವರಾಜೇಗೌಡ ಹೇಳಬೇಕು ಇದು ನಮ್ಮಿಬ್ಬರ ನಡುವೆ ನಡೆದಂಥ ಸಂಭಾಷಣೆ ಅಂತ. ಈಗ ಈ ಹಿಂದೆ ಕ್ಲಿಪ್ಸ್ ಬಂದದ್ದನ್ನು ಸಾರಾಸಗಟ್ಟಾಗಿ ಅದನ್ನು ಕಟ್ ಮಾಡಿದ್ದಾರೆ ಅಂತ ಎಲ್ಲ ಶಿವರಾಮೇಗೌಡ ಹೇಳಿದರು. ಆದರೆ ಈಗ ಇನ್ನೊಂದು ಇವತ್ತು ಹರಿದಾಡ್ತಾ ಇರೋದಕ್ಕೆ ಇದುವರೆಗೂ ಕೂಡ ಯಾರೂ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಇದಕ್ಕಾಗಿ SIT ಅವರು ಈಗಾಗಲೇ ತನಿಖೆ ಮಾಡ್ತಾ ಇರೋದನ್ನು, ಈ 2 ಕ್ಲಿಪ್ಪಿಂಗ್ಸನ್ನು ಇಟ್ಕೊಂಡು FSL ರಿಪೋರ್ಟ್ ಇಟ್ಕೊಂಡು ಒಂದು ಸತ್ಯಾಸತ್ಯತೆಯ ರಿಪೋರ್ಟ್ನ ಕೊಡಬೇಕಾಗಿರುತ್ತೆ. ಎಸ್, ಥ್ಯಾಂಕ್ ಯು ಶರತ್, ಎಲ್ಲ ಡೀಟೇಲ್ಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಕುಮಾರಸ್ವಾಮಿನೇ ಬಿಟ್ಟಿರ್ಬೇಕು ಅಂತ ಹೇಳಿ ಕುಮಾರಸ್ವಾಮಿಗೆ ಅವ್ರ ಮಗ ಮುಂದಕ್ಕೆ ಬರ್ಬೇಕು ಅಂತ ಆಸೆ ಇದೆ, ಇವ್ನ್ ಮುಂದಕ್ಕೆ ಬಂದ್ಬಿಟ್ಟಾನ ಅಂತ ಅದಕ್ಕೋಸ್ಕರ ಮಾಡಿದಾನೆ ಅಂತ ಹೇಳಿ. ದ್ಯಾವೇಗೌಡ ಮಕ್ಕಳು ಏನ್ ಕಡಿಮೆ ಅಂತ ಇಟ್ಕೊಂಡ ಇನ್ನೂ ಆತ್ಮಹತ್ಯೆ ಮಾಡ್ಕೊಂಡಿಲ್ವಲ್ಲ ದ್ಯಾವೇಗೌಡ. ಕೇಳೋಣ ಇಲ್ಲಿ ಒಂದ್ ನಿಮಿಷ ಕೇಳಿ. ಇನ್ನೇನೇನು ವಿಡಿಯೋಗಳಿದೆ. ನಾನು ಡಿಕೆ ಮಾತಾಡಿದ್ರು ಬೆಳಿಗ್ಗೆ. ನೀವ್ ಏನೇನಿದೆ ನಮಗ್ ಕೊಡಿ, ನೀವೇನ್ ತಲೆನೇ ಕೆಡಿಸ್ಕೋಬೇಡಿ. ಅವ್ರನ್ನ ಬಲಿ ಹಾಕಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡ್ಬಿಟ್ಟಿದೆ. ಅರ್ಥವಾಯ್ತಾ? ಸರಿ 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 ಅಣ್ಣ. ಏನ್ ಈಗ ನೀನೇನ್ ಪೆನ್ ಡ್ರೈವ್ ಅನ್ನ ನಾಕ್ ಮಾಡಿ ಹಾಸ್ಪಿಟಲ್ ಹಂಚಿಲ್ಲ. ಹಂಚಿದ್ರೆ ತಪ್ಪೇನಿದೆ ಹೇಳಿ? ಹೊಡಿದ್ರು ನಾವು ಅಲ್ಲ ರಾಂಗ್ ರೈಟ್ ಅನ್ನಕ್ಕಿಂತ ಏನು ಅದೇನು ನೀವು ಲಾಯರ್ ಅಲ್ವ? ಅದೇನಂತ ಏನು ಆಗಲ್ಲ ಅಣ್ಣ. ಇದು ಪನಿಷ್ಮೆಂಟ್ ಕಾನೂನು ಪ್ರಕಾರ ಪನಿಷ್ಮೆಂಟ್ ಅಲ್ಲ ಅಣ್ಣ. ಹೆಣ್ಮಕ್ಳು ಮಾನ ಮರ್ಯಾದೆ ಅಣ್ಣ. ಅವ್ರ ಶೀಲದ ಬಗ್ಗೆ ನಾವ್ ಯೋಚನೆ ಮಾಡ್ಬೇಕಲ್ಲ. ಈಗ ಅದ್ರ ಬಗ್ಗೆ ನೀವ್ ಯಾಕೆ ಯೋಚನೆ ಮಾಡ್ತೀರಿ? ಅಮಿತ್ ಶಾ ಚೆನ್ನಾಗಿ ಹೇಳೋಣಲ್ಲ, ಹೆಣ್ಣು ಮಕ್ಕಳಿಗೆ ಸುರಕ್ಷಿತ ತಾಣವಲ್ಲ ಕರ್ನಾಟಕ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರವಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಜೆಡಿಎಸ್ ನಾಯಕ ಶರವಣ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಶರವಣ ಅವರೇ, ಈ ಆಡಿಯೋ ಕ್ಲಿಪ್ ಕೇಳಿಸ್ಕೊಂಡ್ರಿ ಅಂತ ಅನ್ಸತ್ತೆ, ಏನ್ ಹೇಳ್ತಾರೆ ಇದ್ರ ಬಗ್ಗೆ? ನೋಡಿ, ಇವತ್ತು ಈ ಒಂದು ವಿಚಾರದಲ್ಲಿ ತನಿಖೆ ಆಗ್ತಾ ಇದೆ. SIT ರಚನೆ ಮಾಡಿ ಸರ್ಕಾರ ಸರಿಯಾದ ಹಾದಿಯಲ್ಲಿ ಹೋಗುತ್ತೆ ಅಂತ ಹೇಳಿ ನ್ಯಾಯ ಸಿಗುತ್ತೆ. ಯಾರೇ ಆಗ್ಲಿ ತಪ್ಪು ಮಾಡೋರಿಗೆ ಶಿಕ್ಷೆ ಆಗ್ಲಿ, ಉಪ್ಪು ತಿಂದ್ರವ್ರು ನೀರ್ ಕುಡಿಲೇಬೇಕು ಅಂತ ಹೇಳಿ ನಮ್ ನಾಯಕರಾಗ್ಲಿ ನಮ್ ವರಿಷ್ಠರಾಗ್ಲಿ ಪದೇ ಪದೇ ಹೇಳ್ಕೊಂಡೇ ಬಂದಿದ್ದಾರೆ. ಎಲ್ಲಿ ಕೂಡ ತಪ್ಪು ಮಾಡಿರೋರಿಗೆ ಸಮರ್ಥನೆ ಮಾಡ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ಆದರೆ ಈ ವಿಚಾರದಲ್ಲಿ ಈ ದೇವರಾಜ್ ಅವರ ಆಡಿಯೋವನ್ನ ಕೇಳಿದ ಮೇಲೆ ಈ ತನಿಖೆ ಯಾವ ಮಟ್ಟಕ್ಕೆ ಹೋಗಿದೆ, ಯಾವ ತರ ನಮ್ಮ ದೇವೇಗೌಡರ ಕುಟುಂಬವನ್ನ ಮತ್ತೆ ದೇವೇಗೌಡರನ್ನ ಅವರ ಹೆಸರಿಗೆ ಕಳಂಕ ತರಬೇಕು ಅಂತೇಳಿ ಯಾವ ತರ ಪಿತೂರಿಗಳನ್ನ ನಡೆಸ್ತಾ ಇರತಕ್ಕಂಥದನ್ನ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ನಾನ್ ಹೇಳ್ತಾ ಇರತಕ್ಕಂಥದ್ದು, ನಿನ್ನ ತನ ಹುಟ್ಟುಹಬ್ಬವನ್ನ ಆಚರಣೆ ಮಾಡ್ಕೊಂಡಿದ್ದಾರೆ. 92 ವರ್ಷದ ಮುತ್ಸದಿ ರಾಜಕಾರಣಿ, ಕಲಂಕರಹಿತ ರಾಷ್ಟ್ರದ ಈ ರಾಜ್ಯದ ರಾಜಕಾರಣಿ ಯಾರಾದ್ರೂ ಒಬ್ರು ಇದ್ರೆ ಅದು ಸನ್ಮಾನ್ಯ ದೇವೇಗೌಡರು. ಅವ್ರಿಗೆ ಈ ತರ ಒಂದು ಅವರ ಒಂದು ಆತ್ಮಹತ್ಯೆ ಮಾಡ್ಕೋಬೇಕಾಯ್ತು, ಇನ್ನೂ ಕೂಡ ಈ ತರ ಇದ್ದಾರೆಲ್ಲ, ಕುಮಾರಸ್ವಾಮಿ ಅವರ ಹೆಸರನ್ನ ಹೇಳು ಅಂತ ಹೇಳಿ ದೇವರಾಜ ಗೌಡರ ಒಂದು ಆಡಿಯೋ ವರ್ಷನ್ ಏನಿದೆ ಇವೆಲ್ಲ ಕೂಡ ಗಮನಿಸಿದ್ರೆ ಇದು ಏನು ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಇವರ ಕುಟುಂಬದ ವಿರುದ್ಧವಾಗಿ JDS ಪಕ್ಷಕ್ಕೆ ಕಳಂಕ ತರಬೇಕು. ಈ ತರ ಎಲ್ಲ ಒಂದು ಆಡಿಯೋ ಕಾನ್ವರ್ಸೇಷನ್ ನೋಡಿದಾಗ ನನಗೆ ನಿಜವಾಗ್ಲೂ ಬಹಳ ನೋವಿನ ಸಂಗತಿ. ನಿನ್ನೆ ಕೂಡ ಸನ್ಮಾನ್ಯ ದೇವೇಗೌಡರ ಒಂದು ವಿಶ್ ಮಾಡೋ ಶುಭ ಹಾರೈಕೆ ಹುಟ್ಟುಹಬ್ಬದ ಹಬ್ಬಕ್ಕೆ ನಾನು ಹೋಗಿದ್ದಾಗ ಅವರು ಕೂಡ ನಾನು ಯಾರನ್ನ ಬರ್ಬೇಡ ಅಂತ ಹೇಳಿದ್ನಪ್ಪ, ನಾನು ಬಹಳ ನೊಂದಿದ್ದೀನಿ, ಮನಸ್ಸಿಗೆ ಬಹಳ ನೋವಾಗಿದೆ, ಈ ವಿಚಾರದಲ್ಲಿ ಸುಮ್ನೆ ರೇವಣ್ಣ ಅವರಾಗ್ಲಿ ನನ್ನ ಕುಟುಂಬದ ನನ್ನ ಹೆಸರಿಗಾಗ್ಲಿ ಕಳಂಕ ತರಕ್ಕೆ ಎಲ್ಲಾ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಹಳ ಬೇಸರ ಪಟ್ರು. ನಾನು ಇದ್ರ ವಿಚಾರವಾಗಿ ತನಿಖೆ ಆಗ್ತಾ ಇದೆ, ನಾನು ಏನೂ ಮಾತಾಡಲ್ಲ ಅಂತ ಹೇಳಿ ಅವರು ಒಂದು ನೋವಿನ ಒಂದು ವಿಚಾರ ಹೇಳಿದ್ರೆ ನಾನು ಕೇಳಿಸ್ಕೊಂಡಿದ್ದೀನಿ. ಆದರೆ ಇವತ್ತು ಅವರ ಹೆಸರಿಗೆ ಈ ತರ ಒಂದು ಆಡಿಯೋ ಒಂದು ವರ್ಷನ್ ಏನ್ ಬಂದಿದೆ ಇದನ್ನ ಈ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದಕ್ಕೆ ಆ ಭಗವಂತ ಸರಿಯಾದ ರೀತಿಯಲ್ಲಿ ಒಂದು ಬುದ್ಧಿಯನ್ನ ಕಳಿಸ್ತಾನೆ, ಮತ್ತೆ ಸರಿಯಾದ ರೀತಿಯಲ್ಲಿ ನ್ಯಾಯ ಸಿಗಬೇಕು ಅನ್ನೋದು ನಮ್ಮ ಉದ್ದೇಶ ಕೂಡ ಇತ್ತು. ಈ ಒಂದು SIT ವಿಚಾರದಲ್ಲಿ ಇವತ್ತು ನಮ್ಗೆ ನ್ಯಾಯ ಸಿಗುತ್ತೆ ಅನ್ನೋದ ಒಂದು ಅನುಮಾನನೇ ಆಗ್ತಾ ಇದೆ. ಇದು ಒಂದು ಇದನ್ನ ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಈ ಜನಕ್ಕೆ ಬಿಡ್ತೀನಿ ನಾನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ.